ಏನು ಬಿಜಿ ವಿಚಾರವಾಗಿ ಅಲಿಗೇಷನ್ ಮಾಡ್ತಾರೆ. ಯಾರು? ಉಮಾಪತಿ ಅವರು. ಏನಂತ? ಬಿಜಿ ನಕಲಿ ಬಿಜಿ ಕೊಟ್ಟಿರೋರ್ಗೆ, ಬ್ಲಾಕ್ ಲಿಸ್ಟ್ ಹಾಕಿರೋರ್ಗೆ ಮರು ಕರಾರನ್ನ ಮಾಡ್ಕೊಂಡಿದ್ದಾರೆ ಅಂತ ತಾವೆಲ್ಲ ನಾವು ನೋಡಿರ್ಬೋದು. ಈ ಮರು ಕರಾರನ್ನ ಮಾಡ್ಕೊಟ್ಟಂತವ್ರು ಯಾರು? ಅವರ ಪಕ್ಕದಲ್ಲಿ ಅವತ್ತು ಕೂತಿದ್ದ ಮಾನ್ಯ ಕೋನಪ್ ರೆಡ್ಡಿ ಅವರು ಸೈನ್ ಮಾಡಿದ್ದಾರೆ. ಇಲ್ಲಿ ಯಾಕೆ ನಾನು ಸೋಷಿಯಲ್ ಮೀಡಿಯಾದ ಮೇಲೆ ಬಹಳ ವಿಶ್ವಾಸದಲ್ಲಿ ಮಾತಾಡ್ತೀನಿ ಅಂದ್ರೆ, ಯಾರೋ ಉದ್ವೇಗದಲ್ಲಿ ಏನೋ ಮಾತಾಡಿದಾಗ ಅದು ಯಥಾತಥವಾಗಿ ಹೊರಟಾಗ ಒಂದು ಮನೆಗೆ, ಅವ್ರ ಹೆಂಡತಿಗೆ, ಮಕ್ಕಳಿಗೆ, ಕುಟುಂಬಕ್ಕೆ ನೋವಾಗ್ತದೆ. ಸತ್ಯಗಳನ್ನ ದಾಖಲಾತಿ ಇಟ್ಕೊಂಡ್ ಮಾತಾಡಿದ್ರೆ ನಮ್ಗೆ ಏನು ಬೇಜಾರು? ತಪ್ಪಾಗಿದ್ರೆ ನಾವು ಒಪ್ಕೋತೀವಿ, ತಪ್ಪನ್ನ ಸರ್ ಮಾಡ್ಕೊಳಕ್ಕೆ ನಾವು ಸಿದ್ಧರಿದ್ದೀವಿ. ಇವತ್ತು ಏನು ಬಿಜಿ ಬ್ಲಾಕ್ ಲಿಸ್ಟ್ ಕೊಟ್ಟವ್ರಿಗೆ, ನಕಲಿ ಬಿಜಿ ಕೊಟ್ಟವ್ರಿಗೆ ಅವ್ರಿಗೆ ಕರಾರು ಮಾಡ್ಕೊಂಡವ್ರೆ ಅಂತ ಅಲಿಗೇಷನ್ ಮಾಡ್ತಾರೆ. ನಕಲಿ ಬಿಜಿ ಅಂದ್ರೆ ಅಡ್ವಾನ್ಸ್ ಕೇಳ್ತಾರೆ ಅವರು. ಆ ಅಡ್ವಾನ್ಸ್ಗೆ ಅವರು ಬ್ಯಾಂಕ್ ಗ್ಯಾರಂಟಿ ಕೊಡ್ಬೇಕು. ಇದು ಸುಮಾರು ಹೇಳ್ತೀನಿ ಒಂದ್ ನಿಮಿಷ. ಹಾಸ್ಪಿಟಲ್ದು ಬಿ ಬ್ಲಾಕ್ದು ಸುಮಾರು 30 ಕೋಟಿ ಚಿಲ್ಲರೆ ಕಾಮಗಾರಿದು ಒಬ್ಬರಿಗೆ KVR ಅನ್ನೋರಿಗೆ ಟೆಂಡರ್ ಆಯ್ತದೆ. ಅವನಿಗೆ ಅಡ್ವಾನ್ಸ್ 1,96,00,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಾಗುತ್ತೆ. 5% ಹಂಗೆ ಅಂದಾಜು ಮೊತ್ತ ತಮ್ಗೆ ಗಮನಕ್ಕೆ ತರ್ತಾ ಇರೋದು. ಈ 5% ಅವ್ರಿಗೆ ಅಡ್ವಾನ್ಸ್ ಕೊಡ್ಬೇಕು ಅಂದ್ರೆ 5% ಬಿಜಿ ಕೊಡ್ಬೇಕು. ಅವರು ಬಿಜಿಯನ್ನ ನಕಲಿ ಕೊಡ್ತಾರೆ. KVR ಕನ್ಸ್ಟ್ರಕ್ಷನ್ ಅವರು ನಕಲಿ ಅಂದ್ರೆ ನಮ್ಗೆ ಗೊತ್ತಿಲ್ಲ, ನಕಲಿ ಅಂತ ನಾವು ಅನ್ಕೊಂಡಿದೀವಿ, ನಕಲಿನೇ ಅದು ಬಿಡಿ. ಅವರು ದಾಖಲಾತಿ ಕೊಡ್ತಾರೆ. ಅವತ್ತಿನ ಉಪಾಧ್ಯಕ್ಷರು ಇಲ್ಲಿ ಬರೀತಾರೆ, ಇಲ್ಲಿ ತಮ್ಗೆ ದಾಖಲಾತಿಗಳನ್ನ ನಾನು ದಾಖಲಾತಿ ಇಲ್ಲದೆ ಯಾವುದನ್ನು ಮಾತಾಡಲ್ಲ. ತಾವು ಯಾವ ಕೋರ್ಟ್ಗೆ ಎಲ್ಲೇ ಅವತ್ತಿನ ಉಪಾಧ್ಯಕ್ಷರು ರಾಘವೇಂದ್ರ ಅವರು ಇದ್ದಾರೆ ಇಲ್ಲಿ. ಅವ್ರು ಬರೀತಾರೆ ಏನಂತ, ಬ್ಯಾಂಕ್ ಗ್ಯಾರಂಟಿಯನ್ನು ದೃಢೀಕರಿಸಿ ನಂತರ ಅವ್ರಿಗೆ ಅಡ್ವಾನ್ಸ್ ಕೊಡೋದು ಅಂತ ಬರೀತಾರೆ. ಆ ಬರ್ದದ ಸಂದರ್ಭದಲ್ಲಿ ಅವತ್ತಿನ ಅಧ್ಯಕ್ಷರು ಅದನ್ನೇ ಬರೀತಾರೆ, ಆಯ್ತು ಬಿಜಿ ಕನ್ಫರ್ಮ್ ಮಾಡ್ಕೊ ಕೊಡಿ ಅಂತ. ತದನಂತರ ಫೈಲು ಖಂಡಿಕೆ ಆ ಬಿಜಿ ವಿಚಾರಣೆ ಬರೋದಿಲ್ಲ. ಬಿಜಿ ಪರಿಶೀಲನೆ ಆಯ್ತೋ ಇಲ್ವೋ ಏನು ಇಲ್ಲ ಈ ಖಂಡಿಕೆಯಲ್ಲಿ. ಏಕಾಏಕಿ ಅಂದಿನ ಆಡಳಿತ ಮಂಡಳಿ ಅವತ್ತು ಯಾರಿದ್ರು, ಅವತ್ತು ಅಧ್ಯಕ್ಷರು, ಅವತ್ತು ಕಾರ್ಯದರ್ಶಿಗಳು, ಅವತ್ತು ಖಜಾಂಚಿ ಇದೇ ಉಮಾಪತಿ ಅವರು ಸೈನ್ ಮಾಡ್ತಾರೆ. ಬಿಜಿ ರಿಲೀಸ್ ಮಾಡುವ, ಪೇಮೆಂಟ್ ರಿಲೀಸ್ ಮಾಡ್ಬೋದು ಅಂತ. 1,92,00,000 ರೂಪಾಯಿ ದುಡ್ಡು ಅವತ್ತು ಅವರು ಪೇಮೆಂಟ್ ರಿಲೀಸ್ ಮಾಡ್ತಾರೆ. ಅವಾಗ ಬಾಲಣ್ಣವರು ಅಧ್ಯಕ್ಷರು ಇದ್ರು. ಆಯ್ತಾ? ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.